ರಾಮ ಮಂದಿರವನ್ನು ನಿರ್ಮಾಣ ಮಾಡ್ತೀವಿ ಅಂತ ಮ್ಯಾನಿಫೆಸ್ಟೋದಲ್ಲಿ ಹಾಕೊಂಡಿದ್ದು ಬಿಜೆಪಿ. ರಾಮ ಮಂದಿರ ನಮ್ಮ ಒಂದು ಅಸ್ತಿತ್ವದ ಸಂಕೇತ, ಇದು ಭಾರತೀಯತೆಯ ಸಂಕೇತ ಅಂತ ಹೇಳಿದ್ದು ಬಿಜೆಪಿ. ರಾಮ ಮಂದಿರಕ್ಕೋಸ್ಕರ ರಥಯಾತ್ರೆ ಮಾಡಿದ್ದು ಬಿಜೆಪಿ. ರಾಮ ಮಂದಿರಕ್ಕೋಸ್ಕರ ಗೌರ್ಮೆಂಟ್ಗಳನ್ನು ತ್ಯಾಗ ಮಾಡಿದ್ದು ಬಿಜೆಪಿ. ನೀವು ಕಲ್ಯಾಣ ಸಿಂಗರು ತಾವು ನಾನು ರಾಮಸೇವಕರ ಮೇಲೆ ಗುಂಡು ಹಾರಿಸೋದಿಲ್ಲ ಅಂತ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡು ಗೌರ್ಮೆಂಟನ್ನೇ ತ್ಯಾಗ ಮಾಡಿದ್ದು ಬಿಜೆಪಿ. ರಾಮ ಮಂದಿರಕ್ಕೋಸ್ಕರ ಕೋರ್ಟ್ನಲ್ಲಿ ಹೋರಾಟ ಮಾಡುವಾಗ ಅದಕ್ಕೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಗಳಿಗೆ ತಯಾರು ಮಾಡಿದ್ದು ಬಿಜೆಪಿ. ಆದರೆ ಕಾಂಗ್ರೆಸ್ ಏನು ಮಾಡ್ತು, ರಾಮ ಮಂದಿರ ಆಗಬಾರ್ದು ಅಂತ ಸ್ವತಃ ತಮ್ಮ ಲೀಡರ್ ಕಪಿಲ್ ಸಿಬಲ್ನ ನೇತೃತ್ವದಲ್ಲೇ ಒಂದು ಟೀಮನ್ನು ಮಾಡಿ 26 ಜನ ಲಾಯರ್ಗಳನ್ನು ಸೇರಿಸಿಕೊಂಡು ಅದನ್ನು ವಿರೋಧ ಮಾಡ್ತು. ಕೊನೆಗೆ ರಾಮ ಮಂದಿರದ ವರ್ಡಿಕ್ಟ್ ಅನ್ನು ಕೊಡಬಾರದು ಅಂತ ಕಾಂಗ್ರೆಸ್ ವಿರೋಧ ಮಾಡಿ ಕಪಿಲ್ ಸಿಬಲ್ ಅದು ಕೋರ್ಟ್ನಲ್ಲಿಟ್ಟರು. ಕೊನೆಗೆ ಆ ತೀರ್ಪನ್ನು ವೇಗವಾಗಿ ಕೊಡಲಿಕ್ಕೋಸ್ಕರ ಬೇಕಾಗಿದ್ದ 1.5 ಲಕ್ಷದಷ್ಟು ದಸ್ತಾವೇಜುಗಳನ್ನು ಬೇರೆ ಬೇರೆ ಭಾಷೆಗಳಲ್ಲಿದ್ದನ್ನು ಸಮರೋಪಾದಿಯಲ್ಲಿ ಅದನ್ನು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿಸಿಕೊಟ್ಟಿದ್ದು ಉತ್ತರ ಪ್ರದೇಶದ ಬಿಜೆಪಿ ಸರ್ಕಾರ. ಎಲ್ಲವನ್ನೂ ಬಿಜೆಪಿ ಸರ್ಕಾರ ಮಾಡಿರುವಾಗ ನಿಮಗೆ ಕ್ರೆಡಿಟ್ ಬೇಕು ಅನ್ನೋದರಲ್ಲಿ ಏನು ಅರ್ಥ ಇದೆ?